ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಶೋಷಿತ ಸಮುದಾಯ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರಕ್ಕೆ ಶೋಷಿತ ಸಮುದಾಯ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ವ್ಯಾಪ್ತಿ ಪ್ರತಿಭಟನೆಗೆ ಕರೆ ನೀಡಿದ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯಪಾಲರನ್ನ ತೊಲಗಿಸಿ ಕರ್ನಾಟಕ ರಕ್ಷಿಸಿ ಕಪ್ಪು ಬಟ್ಟೆ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರು, ಧಾರವಾಡ, ಕಲಬುರಗಿ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಘಟಿಕೋತ್ಸವದ ಕಾರ್ಯಕ್ರಮಗಳ ವೇಳೆ ಪ್ರತಿಭಟನೆಗೆ ಕರೆ ನೀಡಿದ ಶೋಷಿತ ಸಮುದಾಯ ವಿಶ್ವವಿದ್ಯಾಲಯಗಳಲ್ಲಿ ನಡೆಯುವ ಘಟಿಕೋತ್ಸವದ ವೇಳೆ ಪ್ರತಿಭಟನೆಗೆ ನಿರ್ಧಾರವನ್ನ ಹಮ್ಮಿಕೊಂಡಿರುವಂತದ್ದು. ವಿದ್ಯಾರ್ಥಿಗಳ ಸವಲತ್ತುಗಳನ್ನ ಹಿಂಪಡೆದಿದ್ದಂತ ಸರ್ಕಾರಗಳು ಬಿಜೆಪಿ ಸರ್ಕಾರ ಇತ್ತು. ಅಂತ ಬಿಜೆಪಿ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ರಾಜ್ಯಪಾಲರು ಅದನ್ನೇ ಮುಂದುವರಿಸ್ತಾ ಇರೋದ್ರಿಂದ ಅವ್ರನ್ನ ಹಿಂಪಡೆಯೋ ತನಕ, ಕೇಂದ್ರ ಸರ್ಕಾರ ಅವ್ರನ್ನ ಹಿಂದಕ್ಕೆ ಕರೆಸ್ಕೊಳ್ಳೋ ತನಕ ಈ ಕಾರ್ಯಕ್ರಮಗಳನ್ನು ನಾವು ಬಿಡಲ್ಲ, ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಏನಾದರೂ ಕ್ವಶನ್ಸ್ ಇದ್ರೆ ನಾವು ಕೇಳ್ಬೋದು. ನಡೀತವೆ. ಈ ವಿಷಯವನ್ನ ನಿಮ್ಮ ಮುಖಾಂತರ ರಾಜ್ಯಪಾಲರಿಗೆ ತಿಳಿಸಿ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರೋರು ನಮ್ಮ ವಿದ್ಯಾರ್ಥಿ ಮುಖಂಡರುಗಳು, ಏನು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳು ಇದನ್ನ ರೂಪಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಸವಲತ್ತುಗಳನ್ನ ಹಿಂಪಡೆದಿದ್ದಂಥ ಸರ್ಕಾರಗಳು ಬಿಜೆಪಿ ಸರ್ಕಾರ ಇತ್ತು. ಅಂತ ಬಿಜೆಪಿ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ರಾಜ್ಯಪಾಲರು ಅದನ್ನೇ ಮುಂದುವರಿಸ್ತಾ ಇರೋದ್ರಿಂದ ಅವ್ರನ್ನ ಹಿಂಪಡೆಯೋ ತನಕ, ಕೇಂದ್ರ ಸರ್ಕಾರ ಅವ್ರನ್ನ ಹಿಂದಕ್ಕೆ ಕರೆಸ್ಕೊಳ್ಳೋ ತನಕ ಈ ಕಾರ್ಯಕ್ರಮಗಳನ್ನು ನಾವು ಬಿಡಲ್ಲ, ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಏನಾದರೂ ಕ್ವಶನ್ಸ್ ಇದ್ರೆ ನಾವು